ಶ್ರುತಿ, ಎಲ್ಲರೂ ಬೇಗ ಬನ್ನಿ. ಅತ್ತೆಮ್ಮ. ರುಕು, ಯಾರಾದ್ರೂ ಸತ್ರೇನೆ? ಯಾಕೆ ಅಷ್ಟೊಂದು ಕಿರಿಸ್ತಿದ್ದಾಳ ಅವಳು? ಯಾರಾದ್ರೂ ಸತ್ರೆ ಅವಳು ಸಂತೋಷ ಪಡ್ತಾಳ? ಓ, ಸಂತೋಷ ಪಡೋರು ನಾವಲ್ವಾ? ಸರಿ ಬಾ, ಅದ್ ಯಾಕೆ ಕಿರಿಸ್ತಿದ್ದಾಳೋ ನೋಡೋಣ. ರಾಜನ್, ಚಾರು, ಶ್ರುತಿ, ಅತ್ತೆಮ್ಮ. ಏನು ವಿಷಯ? ಸಿಹಿ ಸುದ್ದಿ ಜೊತೆ ಸಿಹಿ ತಗೋ ಬಂದಿದ್ದೀವಿ, ತಗೊಂಡು. ಅವರಿ ಶ್ರುತಿ, ಗೊತ್ತಾಗುತ್ತೆ. ಕಂಗ್ರಾಟ್ಸ್. ಅಪ್ಪ ಇಲ್ಲಿ? ರುಕ್ಸು, ಅಲ್ಲ ಏನ್ ಮಾಡ್ತಿದ್ದೆ? ಬಾ, ಸ್ವೀಟ್ ತಿನ್. ಅಕ್ಕ, ನೀನಂತೂ ಸ್ವೀಟ್ ತಿನ್ಲೇಬೇಕು. ಬಾ ಬಾ. ಅವರಿ, ಏನ್ ವಿಷಯ ಚಾರು? ನಮ್ ಶ್ರುತಿಗೆ ಗಂಡು ಗೊತ್ತಾಯ್ತು, ಅದಕ್ಕೆ ಈ ಸ್ವೀಟು. ಹೇಳು ರಾಮಾಚಾರಿ, ಎಂತ ಸಂಬಂಧ ಅಂತ? ಅಮ್ಮ, ಅವರು ಚಾರು ತಂದೆ ಸ್ನೇಹಿತರು, 16 ಕಂಪನಿ ಮಾಲೀಕರಂತೆ. ಅವ್ರಿಗಿರೋದು ಒಬ್ಬನೇ ಮಗ. ಅವನ್ನ ನಮ್ಮ ಶ್ರುತಿಗೆ ಮದುವೆ ಮಾಡ್ಸಕ್ ಒಪ್ಕೊಂಡಿದ್ದಾರೆ. ಹುಡುಗ ಅಂತೂ ನೋಡೋಕೆ ತುಂಬಾ ಚೆನ್ನಾಗಿದ್ದಾನೆ. ಆಸ್ತಿ ಅಂತಸ್ತು ಎಲ್ಲ ಇದ್ರೂ ಒಂಚೂರು ಅಹಮಿಲ್ಲ. ತುಂಬಾ ಸಂಸ್ಕಾರವಂತ. ಚಾರು ಮೇಡಮ್ ಆ ಹುಡುಗನ ತಂದೆ ಹತ್ರ ಈ ವಿಚಾರದ ಬಗ್ಗೆ ಮಾತಾಡಕ್ಕೆ ನನ್ ಕರ್ಕೊಂಡು ಹೋಗಿದ್ದು. ನಮ್ ಶ್ರುತಿನ ಅವ್ರ ಮಗನಿಗೆ ತಂದ್ಕೋತೀರಾ ಅಂತ ಕೇಳಿದ ತಕ್ಷಣ ಖುಷಿಯಿಂದ ಒಪ್ಕೊಂಡ್ರು. ಶ್ರುತಿ, ಇನ್ನು ನೀನು ರಾಣಿ ಅಲ್ಲ, ಮಹಾರಾಣಿ. ನಾವ್ ಅಪ್ಪನ ಫ್ರೆಂಡ್ ಅಂತ ಹೇಳ್ತಿಲ್ಲ ಅತ್ತೆಮ್ಮ, ಆ ಮನೆಯವ್ರು ತುಂಬಾ ಒಳ್ಳೆಯವರು. ಆ ಮನೇಲಿ ಶ್ರುತಿಗೆ ಈರುಳ್ಳಿ ಕಟ್ ಮಾಡೋಗ್ಲು ಕಣ್ಣಲ್ಲಿ ನೀರ್ ಬರಲ್ಲ. ಆ ಕೆಲಸಕ್ಕೂ 4 ಜನ ಇದ್ದಾರೆ. ಅಪ್ಪ ಬಂದ ತಕ್ಷಣ ಮಾತಾಡೋಣ. ಅಮ್ಮ, ಈ ಸಿಹಿ ಸುದ್ದಿನ ನೀನೇ ಅಪ್ಪಂಗೆ ಹೇಳ್ಬೇಕು. ತಂಗಿ, ಶುಭಾಶಯಗಳು, ಒಳ್ಳೇದಾಗ್ಲಿ. ನಿಮಿಷ ಮಾತಾಡ್ತಾ ಇರಿ. ಬನ್ನಿ ಸರ್, ಹೇಳಿ. ನಾಳೆ ಗಂಟಲ್ ಬರೋದು, ನೋಡೋದು. ಅಯ್ಯೋ ದಿಪ್ಪೆ, ಏನೇನ್ ನೋಡ್ಬೇಕಪ್ಪ ನಾನು. ಅಕ್ಕ, ಆ ಚಾರು ಬಂದು ಸಿಹಿ ಸುದ್ದಿ ಹೇಳ್ತಿದ್ರೆ ಅತ್ತೆ ಮುಕ್ತಲ್ ನಗು ಇಲ್ಲ, ಆ ಶ್ರುತಿ ಮುಕ್ತಲಂತೂ ನಗು ಸತ್ತು ಎಷ್ಟೋ ದಿನ ಆಗಿದೆ. ಅಲ್ಲ ಅಕ್ಕ, ನೀನ್ ಎಂತ ದೊಡ್ಡ ಬಾಂಬ್ ಬಿಟ್ಟಿದ್ಯಾ ಅನ್ನೋದು ಗೊತ್ತಿಲ್ಲದೆ ಅವ್ಳು ಕೊಡೋ ಶೋ ಆಫ್ ನೋಡ್ತಿದ್ರೆ ಇನ್ ಕಾಮಿಡಿ ಅನಿಸ್ತಿಲ್ವಾ? ಹೌದು ಕಣೆ, ಕಾಮಿಡಿನೇ ಅನಿಸ್ತಾ ಇರೋದು. ಆದ್ರೆ ಕಥೆಲಿ ಬರೀ ಕಾಮಿಡಿ ಇದ್ರೆ ಕಿಕ್ಕಿರಲ್ಲ, ಜೊತೆಗೆ ಟ್ರಾಜಡಿ ಇದ್ರೆ ಅದ್ ಸಿಗೋ ಮಜಾನೇ ಬೇರೆ ಅಲ್ವಾ? ಏನ್ ಮಾಡ್ಬೇಕು ಅಂತ ಇದ್ಯಾ ಗೊತ್ತಾಗತ್ತೆ. ಆ ರಾಮಾಚಾರಿ ಎಲ್ಲಿದ್ದಾನೆ? ಮನೆ ಹೊರಗಡೆ ಫೋನಲ್ಲಿ ಮಾತಾಡ್ತಾ ಇದ್ದ. ಒಳ್ಳೇದೇ ಆಯ್ತು. ಅಕ್ಕ, ರುಕು, ಬಾಂಬ್ ಬ್ಲಾಸ್ಟ್ ಮಾಡೋ ಟೈಮ್ ಬಂದಾಗ ಬ್ಲಾಸ್ಟ್ ಮಾಡ್ಬೇಕಲ್ವಾ? ಮಗಳು ಯಾರನ್ನೋ ಲವ್ ಮಾಡ್ತಿದ್ದಾಳೆ ಅನ್ನೋದು ಅತ್ತೆಗೆ ಮೊದಲನೇ ಶಾಕು. ಅವಳು ಪ್ರೆಗ್ನೆಂಟು ಅನ್ನೋದು ಇನ್ನೊಂದು ಶಾಕು. ಆ ಬಸ್ಸು ತಗ್ಸಕ್ಕಾಗಲ್ಲ ಅನ್ನೋದು ಮತ್ತೊಂದು ಶಾಕು. ಅದ್ರ ಮೇಲೆ ಈ ವಿಚಾರ ಬೇರೆ ಯಾರಿಗೋ ಗೊತ್ತಾಯ್ತು ಅನ್ನೋದು ಇನ್ನೊಂದು ಶಾಕು. ಎಲ್ಲ ಶಾಕು ಅತ್ತೆಗೆ ಸಿಗ್ತಾ ಇದೆ, ಚಾರುಗೂ ಸಿಗ್ಬೇಕು ತಾನೆ? ಹೇಗಕ್ಕ, ನೀನೇ ನೋಡುವಂತೆ. ಯಾಕೆ ಫೋನು? ಅಮ್ಮ, ವೀಡಿಯೋಸ್ ಕಳ್ಸಿದಾರಲ್ಲಮ್ಮ, ಆ ನಂಬರಿಂದಾನೇ ಫೋನ್ ಬರ್ತಿದೆ. ಅಲ್ಲೋಗ್ ನೋಡು. ಹಲೋ, ಯಾರು? ನಾನು ಅಂದ್ರೆ ಅದಿವಾಗ ಮುಖ್ಯನಾ? ನಾನೊಂದಿಷ್ಟು ವಿಡಿಯೋಸ್ಗಳನ್ನ ಕಳಿಸಿದ್ದೆ, ಅದನ್ನ ನೋಡಿದ್ಮೇಲೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಯಾರು ನೀವು? ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ನಮ್ಗೆ? ಇದ್ರಲ್ಲಿ ತೊಂದರೆ ಏನ್ ಬಂತು? ಈಗ ಕಾಲ ಹೇಗ್ ಗೊತ್ತಾ? ಕಂಡೋರ್ ಸುದ್ದಿಗೆ ಸೆಲೆಬ್ರೇಟ್ ಮಾಡೋ ಅಂತ ಕಾಲ. ನಮ್ಗೆ ಅಂತ ಸುದ್ದಿ ಸಿಕ್ಕಿದೆ,
ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೋಡಿ, ನೀವು ಈ ಥರ ಮಾಡ್ತಾ ಇರೋದು ನಿಮಗೆ ಸರಿನಾ? ನಿನ್ ಮಗಳು ಮಾಡಿದ್ ಸರಿನಾ? ನೋಡಿ, ಅವ್ರು ತಪ್ಪು ಮಾಡಿದಾಳೆ, ಅದನ್ನ ನಾವು ಸರಿ ಮಾಡ್ಕೋತೀವಿ. ನೀವ್ಯಾಕೆ ಮಧ್ಯ ಬರ್ತಿದ್ದೀರಾ? ಶಟ್ ಅಪ್. ಏನಾದ್ ಸುಮ್ಮನೆ ಇದ್ದೀನಿ ಅಂತ ಅಂದ್ರೆ ನಿನ್ ಪಾಡೆ ನೀನು ಮಾತಾಡ್ತಾನೆ ಇದೆಯಾ? ಕಂಡೋರ್ ಮನೇಲಿ ಬೆಂಕಿ ಬಿದ್ದಾಗ ಆ ಬೆಳಕಲ್ಲಿ ಕೂತ್ಕೊಂಡು ಊಟ ಮಾಡೋದು ಕೆಲವರ ಅಭ್ಯಾಸ. ಆ ಕೆಲವರಲ್ಲಿ ನಾನು ಇದ್ದೀನಿ. ನೋಡಿ, ಇದೆಲ್ಲ ಸರಿ ಇರಲ್ಲ. ನನ್ನ ಮಕ್ಕಳಿಗೇನಾದ್ರೂ ಗೊತ್ತಾದ್ರೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರಷ್ಟೇ. ಯಾವಾಗ ಹಿಡಿತಾರೆ? ಊರವರೆಲ್ಲ ಈ ವಿಡಿಯೋನ ನೋಡಿದ್ಮೇಲೆ ಹಿಡಿತಾರ, ಅಥವಾ ಮನೆಯವ್ರು ನೋಡಿದ್ಮೇಲೆ ಹಿಡ್ತಾರ? ಹೇಗೆ? ಇದನ್ನ ನಿನ್ ಮನೆಗೆ ಕಳಿಸ್ಬೇಕಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವೈರಲ್ ಮಾಡ್ಬೇಕಾ? ಅಯ್ಯೋ, ಹಾಗೆ ಮಾಡ್ಬೇಡಮ್ಮ, ನಿಮ್ ತಮ್ಮ ಹೇಳ್ತೇನೆ. ಏಯ್, ನಾನು ನಿನಗೆ ಯಾವ ಸೀಮೆ ಅಮ್ಮನೆ? ಮೇಡಮ್ ಅಂತ ಕರಿ. ಅದು ಅಮ್ಮ ಅಲ್ಲ ಮೇಡಮ್. ನೋಡಿ, ನಿಮ್ಗೇನಾದ್ರೂ ದುಡ್ಡು ಕಾಸು? ನಿನ್ ದಪ್ಪ ದುಡ್ಡು ಯಾರಿಗ್ ಬೇಕು? ನಾನು ಹೇಳ್ದಷ್ಟು ಮಾಡಿ ಸಾಕು. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಈ ಮನೆ ಮಾನ ಮಾತ್ರ ತೆಗಿಬೇಡಮ್ಮ. ಮನೇಲಿ ಯಾರಿದ್ದಾರೆ? ಅದು ನನ್ನ ಸೊಸೆಂದ್ರೆಲ್ಲ ಇದ್ದಾರೆ. ಹೋಗಿ ಅವಳ ಮುಖ ಮುತ್ತಿ ನೋಡ್ದೆ ಚೆನ್ನಾಗಿ ಅವಳಿಗೆ ಬಾರ್ಸು. ಹೊಡಿ ಅಂದ ತಾನೆ? ಅವಳಿಗೆ ಹೊಡಿಯೋ ಸದ್ದು ನನಗೆ ಕೇಳಿಸ್ಬೇಕು. ಇಲ್ಲ ಅಂತಂದ್ರೆ ವಿಡಿಯೋನ ಇಡೀ ಊರಿಗೆ ವೈರಲ್ ಮಾಡ್ತೀನಿ. ನಾನು ಟ್ರೈನಲ್ಲಿ ಇರ್ತೀನಿ, ಬೇಗ. ಅಕ್ಕ, ಅತ್ತೆ ನಿನ್ ಮೇಲೆ ಅನುಮಾನ ಬಂದಿದೆ ಅನ್ಸುತ್ತೆ. ಈ ಕಡೆ ಬರ್ತಾ ಇದ್ದಾರೆ. ಅತ್ತೆ, ಅಕ್ಕ, ನೀನು ಅಂತ ಗೊತ್ತಾಯ್ತು ಅನ್ಸುತ್ತೆ, ಅದಕ್ಕೆ ಹಾಗೆ ಹೊಡೆದ್ರು. ಅದ್ ಹೇಗೆ ಗೊತ್ತಾಗುತ್ತೆ? ನಾನೇನು ಮಾತಾಡೇ ಇಲ್ವಲ್ಲ. ನೀನು ಸೊಸೆ ಅಂತ ಹೇಳ್ದೆ, ಯಾರು ಅಂತ ಹೇಳ್ದ? ಅಯ್ಯೋ, ಹೌದಲ್ವಾ? ಮಾಡ್ತೀನಿ ಇರು ಇವಾಗ. ಹೊಡೆದಾಯ್ತು, ಇನ್ನೇನು ನಮ್ಗೆ ತೊಂದರೆ ಕೊಡಲ್ಲ ಅಲ್ವಾ? ಮನೇಲಿ ಬೇರೆ ಯಾರಿದ್ದಾರೆ? ಎರಡನೇ ಸೊಸೆ. ಹೋಗು, ಅವಳಿಗೆ ಚೆನ್ನಾಗಿ ಹೊಡಿ. ನನ್ನ ಮಗಳಿಗೆ ಗಂಡು ತೋರ್ಸಕ್ಕೆ ನೀನ್ ಯಾರೇ ಅಂತ ಕೇಳಿ ಚೆನ್ನಾಗಿ ಹೊಡಿ. ಮನೆಯಿಂದ ತೆಲುಗು ಅಂತ ಚೆನ್ನಾಗಿ ಹೊಡಿ. ಅದು ಅವಳು ತುಂಬಾ ಒಳ್ಳೆಯವಳಮ್ಮ. ನಾನು ಎಲ್ರಿಗೂ ವಿಡಿಯೋ ಕಳಿಸ್ಲಾ? ಅಯ್ಯೋ ಮೇಡಮ್, ಹಾಗಾದ್ರೆ ಹೊಡಿ ಬೇಗ. ಸದ್ದು ಕೇಳ್ಬೇಕು, ಆದ್ರೆ ಅವಳಿಗೆ ಅನುಮಾನ ಬರಬಾರ್ದು. ಮೊಬೈಲಲ್ಲಿ ಮಾತಾಡ್ತಿರೋದು ಯಾರಿಗೂ ಗೊತ್ತಾಗ್ಬಾರ್ದು. ಬೇಗ ಹೋಗಿ ಹೊಡಿ. ಚಾರು, ಚಾರು, ಅತ್ತೆಮ್ಮ, ಗಂಡು ನೋಡಕ್ ನೀನ್ ಯಾರೇ? ಅತ್ತೆಮ್ಮ, ಅತ್ತೆಮ್ಮ, ಅತ್ತಮ್ಮ ಅಂತ ಕರಿಬೇಡ ನನ್ನನ್ನ. ಹೆಸರಿಗ ಅಲ್ಲ ಅತ್ತೆಮ್ಮ, ಮಾತಾಡ್ಬೇಡ ನೀನು. ನಾನೇನ್ ಮಾಡ್ದೆ? ಏನಾಯ್ತು ಹೇಳಿ. ನಾನು ಏನ್ ಮಾಡ್ದೆ ಹೇಳಿ ಅತ್ತಮ್ಮ, ಯಾಕೆ ಹೊಡಿತಿದ್ದೀರಾ? ನನ್ನ ಮನೆಗೆ ಬಂದು ನನ್ನ ಮನೆ ಹಾಳು ಮಾಡಿದ್ದಲ್ದೆ ನನ್ನ ಮಗಳು ಮದ್ವೆ ಮಾಡಕ್ ನೋಡ್ತಾ ಇದ್ಯಾ? ನನ್ನ ಮಗಳು ಮದ್ವೆ ಮಾಡಕ್ ನಾನ್ ನಿನ್ಗೆ ಹೇಳದ್ನಾ? ಯಾರೇ ನಿನ್ಗೆ ಹೇಳಿದ್ದು ನನ್ನ ಮಗಳು ಮದ್ವೆ ಮಾಡ? ನಾನು ಹೇಳಿದ್ನಾ? ಅತ್ತಮ್ಮ ಅಂತ ಕರೆದ್ರೆ ಸಾಯಿಸ್ಬಿಡ್ತೀನಿ ನಿನ್ನ.
ಸಾಲ್ದು ಇನ್ನು ಹೊಡಿ. ಅದು ಮೇಡಮ್ ವಿಡಿಯೋ ಹೊಡಿ. ಇಷ್ಟು ಹೇಳಿದ್ಮೇಲೂ ಯಾಕೆ ಇಲ್ಲೇ ನಿಂತಿದ್ಯಾ? ಹೇಳಕ್ ಅರ್ಥ ಆಗ್ಲಿಲ್ವಾ? ಹೋಗು ಹೋಗು, ನನ್ ಮುಂದೆ ನಿಂತ್ಕೋಬೇಡ. ಹೋಗು. ನೀನ್ ಹೇಳ್ದ ವಿಡಿಯೋ ಸದ್ಯಕ್ಕೆ ಕಳ್ಸಲ್ಲ, ಮುಂದೆ ನೋಡೋಣ. ಇವತ್ತು ಸಾಕು. ಅಯ್ಯೋ ವಾವ್ ಅಕ್ಕ, ವಾವ್, ಸೂಪರ್ ನೀನು. ಈ ಹಾಲು ಜೇನು ತರ ಇದ್ದ ಅತ್ತೆ ಸೊಸೆ ಮದಿನ ತಂದಾಕ್ಬಿಟ್ಟಿಲ್ಲ. ನನ್ಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ. ರುಕ್ಕು, ಏನೇ ಮಾಡ್ತಿದ್ಯಾ? ಅಕ್ಕ, ಇದ್ ನಿನ್ ತಲೆ ಅಲ್ಲ ಅಕ್ಕ, ದೊಡ್ಡ ಲೈಬ್ರರಿ. ಎದ್ರಲ್ಲಿ ಈ ಮನೆ ಹಾಳು ಮಾಡ್ತಾರಲ್ಲ ಆ ಪುಸ್ತಕಗಳೇ ಇವೆ. ಅಕ್ಕ, ಈ ಮಹಾಭಾರತದ ಯುದ್ಧ ಆದ್ಮೇಲೆ ಶ್ರೀಕೃಷ್ಣ ಶಕುನಿನ ಅವ್ನ್ ಸುದರ್ಶನ್ ಚಕ್ರದಿಂದ ತುಂಡ ಕತ್ತರಿಸಿ ಪ್ರಪಂಚದ ಮೂಲೆ ಮೂಲೆಗೂ ಬಿಸಾಡದ್ನಂತೆ. ಆಗ ಅವ್ನ್ ಮೆದುಳನ್ ಚೂರ್ ಬಂದ್ ಬಿತ್ತಲ್ಲ, ಆ ಊರೇ ನಿನ್ ಹುಟ್ಟೂರು ಅನ್ಸುತ್ತೆ. ಅದಕ್ಕೆ ನಿನ್ಗೆ ಈ ತರ ಮನೆ ಹಾಳು ಮಾಡೋ ಐಡಿಯಾಗಳು ಒಂದ್ರ ಮೇಲೊಂದ್ ಬರ್ತಾ ಇರೋದು. ಶತ್ರುಗಳು ಹೊಡೆದಾಗ ಸಿಟ್ಟು ಬರುತ್ತೆ, ಮೈ ನೋವಾಗುತ್ತೆ. ಆದ್ರೆ ನಮಗ್ ಬೇಕಾದವ್ರಿಗೆ ಹೊಡೆದಾಗ ಮೈಗೂ ನೋವು, ಮನ್ಸಿಗೂ ನೋವು. ಅತ್ತೆ ಹೊಡೆದಾಗ ಚಾರುಗಾಗಿದ್ದು ಅದೇ ನೋವು ತಾನೆ? ಹ್ಞೂ ಅಕ್ಕ, ಅದಕ್ಕೆ ಅಲ್ವಾ ನಾನು ಇಷ್ಟೊಂದು ಎಕ್ಸೈಟ್ ಆಗಿರೋದು. ಅನ್ಯೋನ್ಯವಾಗಿದ್ದ ಅತ್ತೆ ಸೊಸೆ ಮಧ್ಯೆ ತಂದಿಟ್ಬಿಟ್ಟಲ್ಲಕ್ಕ ನೀನು. ಚಾರುಗೊಡ್ದಿದ್ದು ಅತ್ತೆ, ಆದ್ರೆ ಹೊಡ್ಸಿದ್ದು ನೀನು, ತೀರಿದ್ದು ನಿನ್ ಸೇಡು. ವಾವ್ ರುಕ್ಕು, ಇಷ್ಟಕ್ಕೆ ಎಕ್ಸೈಟ್ ಆಗ್ಬಿಟ್ಯಾ? ಮತ್ತೆ ಆ ಚಾರುಗೆ ಚಿಕ್ಕ ನೋವಾದ್ರೂ ನಂಗೆ ಸಂತೋಷ ಅಲ್ವಾ ಅಕ್ಕ? ರುಕ್ಕು, ಇವಾಗ ಸಿಡ್ದಿದ್ದು ಸಣ್ಣ ಪಟಾಕಿ, ಚಿಮ್ಕೊಳ್ಳಿ. ಮುಂದೆ ಸಿಡಿಯೋಕೆ ಬೇಜಾನ್ ಪಟಾಕಿಗಳಿದಾವೆ. ಒಟ್ನಲ್ಲಿ ನೋಡೋರ್ ಕಣ್ಣಿಗೆ ಹಬ್ಬ, ಹಬ್ಬಬ್ಬ ಅನ್ಸೋಷ್ಟು ಸಂತೋಷ ಕೊಡೋ ಹಬ್ಬ. ನೋಡ್ತಾ ಇರು, ಇನ್ನು ಮುಂದೆ ಈ ಮನೇಲಿ ಏನೇನಾಗತ್ತೆ ಅಂತ. ನನ್ನ ಮಗಳಿಗೆ ಗಂಡು ನೋಡಕ್ ನೀನ್ ಯಾರೇ? ಅತ್ತಮ್ಮ, ಅತ್ತೆ ಮಾತ ಕರಿಬೇಡ ನನ್ನನ್ನ. ನನ್ನ ಮನೆಗೆ ಬಂದು ನನ್ನ ಮನೆ ಹಾಳು ಮಾಡಿದ್ದಲ್ದೆ ನನ್ನ ಮಗಳ ಮದ್ವೆ ಮಾಡಕ್ ನೋಡ್ತಾ ಇದ್ಯಾ? ಅತ್ತಮ್ಮ ಯಾಕೆ ಹಾಗೆ ನಡ್ಕೊಂಡ್ರು? ನನ್ನಿಂದ ಏನಾದ್ರೂ ಬೇಸರ ಆಗಿದ್ರೆ ಅದನ್ನ ಅವ್ರ ಮನ್ಸಲ್ಲಿ ಇಟ್ಕೊಳ್ತಿದ್ರು ಹೊರತು ಯಾರ ಮುಂದೆಲ್ಲ ತೋರಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಇವತ್ತು ನನ್ನ ಮೇಲೆ ಕೈ ಮಾಡ್ಬಿಟ್ರು. ಯಾರು ಮೇಡಮ್? ನಾನು ಈ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ಅಂದವರು ಈ ಮನೆಗೆ ಬಂದಿರೋ ಶನಿ ಅನ್ನೋ ತರ ಮಾತಾಡಿದ್ರಲ್ಲ, ಯಾಕೆ? ಚಾರು ಮೇಡಮ್, ಚಾರು ಮೇಡಮ್, ರೀ ಇಲ್ಲಿದ್ದೀರೇನ್ರಿ? ನಮ್ಮ ಮನೆಯೆಲ್ಲ ಹುಡುಕ್ತೆ. ಹಾ ರಮಾಚಾರಿ, ಹೇ ಯಾಕ್ರಿ, ಏನಾಯ್ತು? ಕಣ್ಯ ಕೆಂಪಾಗಿದೆ. ರೀ ಏನ್ರಿ ಆಯ್ತು? ಸಂತೋಷವಾಗಿರ್ಬೇಕಲ್ವಾ ನೀವು? ಅಲ್ರಿ, ನೀವೇ ಹೋಗಿ ಮದುವೆ ಗಂಡು ಹುಡುಕಿ ಅವ್ರ ಅಪ್ಪನ ಒಪ್ಸಿ ಅವ್ರ ಮನೆಯವ್ರನ್ನೆಲ್ಲ ಒಪ್ಸಿದ್ದೀರಾ, ಇಷ್ಟೆಲ್ಲ ಮಾಡಿದ್ದೀರಾ. ಅಲ್ಲ, ಈ ವಿಷಯದ ಬಗ್ಗೆ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಹೌದು ರಮಾಚಾರಿ, ತುಂಬಾ ಸಂತೋಷವಾಗಿದ್ದಾರೆ. ಮತ್ತೆ ಅವರೆಲ್ಲ ಅಷ್ಟು ಖುಷಿಯಾಗಿರುವಾಗ ನೀವ್ ಯಾಕೆ ಹಿಂಗಿದ್ದೀರಾ? ಏನಾಯ್ತ್ರಿ? ಸೆಲೆಬ್ರೇಷನ್ ಮೂಡಲ್ಲಿ ಇರ್ಬೇಕಾದ್ರು ಈ ತರ ಮೂಡ್ ಹಾಳು ಮಾಡ್ಕೊಂಡಿದ್ದೀರಲ್ಲ. ಅದ್ ಸರಿ, ಕಣ್ಯ ಕೆಂಪಾಗಿದೆ ರೀ, ಹತ್ರ ನೀವು. ಚಚ್ಚ, ನಾನ್ ಯಾಕೆ ಅಲ್ಲಿ ರಮಾಚಾರಿ? ಅದು ಅವ್ರ ಹತ್ರ ಮಾತಾಡ್ ಬಂದಾಯ್ತು, ಅವ್ರ ಮಗನ್ಗೆ ತಂದ್ಕೊಡೋದು ಅಂತ ಆಯ್ತು. ಇನ್ನು ನಮಗೆ ತುಂಬಾ ಜವಾಬ್ದಾರಿ ಇದೆಯಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅದೇ ಯೋಚನೆಲೆ ಕ್ಲೀನ್ ಮಾಡೋವಾಗ ಧೂಳ್ ಬಿದ್ಬಿಡ್ತು. ಅಷ್ಟೇನಾ? ನಾನು ಗಾಬರಿ ಆಗ್ಬಿಟ್ಟೆ.
ಆಮೇಲೆ ಒಂದು ವಿಷಯ, ಜವಾಬ್ದಾರಿ ಅಂದರೆ ಅದು ಒಬ್ರು ಹೆಗ್ಲಿಗಲ್ಲ. ಒಬ್ರಿಗೆ ಆದರೆ ಸಂಕಟ ಆಗುತ್ತೆ, ಕಷ್ಟ ಆಗುತ್ತೆ, ಒದ್ದಾಟ ಆಗುತ್ತೆ. ಆದರೆ ನಿಮ್ಮ ಹೆಗ್ಲಿಗೆ ಹೆಗ್ಲಾಗಿ ಜೊತೆಯಾಗಿ ನಾನು ಇದ್ದೀನಲ್ವಾ, ಎಲ್ಲ ಕೆಲಸನೂ ಒಬ್ಬರೇ ಮಾಡಕ್ಕೆ ಹೋಗ್ಬಿಡಿ. ನಿಮ್ಮ ಜೊತೆಯಾಗಿ ಈ ರಾಮಾಚಾರಿ ಯಾವತ್ತೂ ಇರ್ತಾನೆ. ಅರ್ಥ ಆಯ್ತಾ? ವಿಷಯ ಏನಿದ್ರು ನನಗೂ ಹೇಳಿ, ಯಾವ ವಿಷಯನೂ ಮುಚ್ಚಿಡೋದು ಬೇಡ, ಸರಿನಾ? ಮಾತಾಡೋಕೆ ವಿಷಯ ಇದೆ ರಾಮಾಚಾರಿ. ಅತ್ತೆಮ್ಮ ನನಗೆ ಹೊಡೆದ್ರು ಅಂತ ನಾನು ನಿನಗೆ ಹೇಗೆ ಹೇಳಿದೆ? ನಿನ್ನಿಂದಾನೆ ಕಡೆ, ನಿನ್ನಿಂದಾನೆ. ಚಿಂಗಂತ ನನ್ನ ಸೊಸೆ ಏನೇನು ಬೈದೆ ಗೊತ್ತೇನೆ. ನೀನ್ ಬಂದಿರೋದಕ್ಕೆ ಈ ಕರ್ಮ ಎಲ್ಲ ನಮ್ಮ ಮನೇಲಿ ನಡೀತಾ ಇರೋದು ಅಂದೆ. ನಿನ್ನಿಂದ ನಮ್ಮ ಮನೆ ಹಾಳಾಗೋಯ್ತು ಅಂದೆ. ಅಯ್ಯೋ ಭಗವಂತ, ಭಗವಂತ. ನಾನು ಹೊಡೆದಿರೋದು ಅವಳು ಕೆನ್ನಿಗೆ ನೋವಾಗಿರಲ್ಲ ಕಣೆ, ಅವಳ ಮನಸ್ಸಿಗೆ ನೋವಾಗಿರುತ್ತೆ, ಅವಳ ಮನಸ್ಸಿಗೆ ನೋವಾಗಿರುತ್ತೆ. ಚಂದಂತ ಮನಸ್ಸನ್ನ ಸಾಯಿಸ್ಬಿಟ್ನಲ್ಲ ಭಗವಂತ. ಶಿಕ್ಷೆ, ನನಗೆ ಶಿಕ್ಷೆ ಆಗ್ಲೇಬೇಕು, ನನಗೆ ಶಿಕ್ಷೆ ಆಗ್ಲೇಬೇಕು. ನೋಡ್ದೇನೆ, ನೋಡ್ದ್ಯಾ ನಿನ್ನಿಂದ ನೀನ್ ಮಾಡಿರೋ ಒಂದು ತಪ್ಪಿಂದ ಇವತ್ತು ಈ ಮನೇಲಿ ಏನೇನು ನಡೀತಿದೆ ಅಂತ. ನೀನೇ ಕಡೆ ಇದಕ್ಕೆ ನೀನೇ ಕಡೆ ಕಾಡೋದಕ್ಕೆ ನೀನೇ. ಅವಳದ್ದು ಏನೇ ತಪ್ಪು ಇದ್ರಲ್ಲಿ? ಈ ಮನೆಗೆ ಸೊಸೆಯಾಗಿ ಬಂದಾಗ ಈ ಮನೆಯವರೆಲ್ಲ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಬಯಸ್ತಾಳೆ ಅಂತ ನಿನಗೂ ಗೊತ್ತು ತಾನೆ. ಇವತ್ತು ನಿನ್ನ ಹೊಟ್ಟೆಲಿ ಮಗು ಇಟ್ಕೊಂಡು ನೀನ್ ತಪ್ಪು ಮಾಡಿ ಬಂದಿದ್ಯಾ. ಅವಳು ಗೊತ್ತಿಲ್ಲದೆ ಇಷ್ಟು ಒಳ್ಳೊಳ್ಳೆ ಸಂಬಂಧಗಳನ್ನ ಹೊಡ್ಕೊಂಡು ಬಂದಿದ್ದಾಳೆ. ನಮ್ಮ ಮಗಳ ವಿಷಯಕ್ಕೆ ಬರಕ್ ನೀನ್ ಯಾರು ಅಂತ ಈ ಪಾಪಿ ಕೈಯಿಂದ ನಾನೇ ಹೊಡೆದ್ಬಿಟ್ನಲ್ಲ ಇವತ್ತು. ಭಗವಂತ, ನನ್ನ ಸೊಸೆ ಕೊಡ್ದ ಕೈಗೆ ಸರಿಯಾಗಿರೋ ಶಿಕ್ಷಣೆ ಕೊಡ್ಬೇಕು. ಈ ಕೈ ನಾಳೆ ಎತ್ತಕ್ಕೂ ಆಗ್ಬಾರ್ದು ಅಂತ ಶಿಕ್ಷೆ ಕೊಡ್ಬೇಕು. ಹೆಲೋ ಚಾರು, ವೆರಿ ಗುಡ್ ನ್ಯೂಸ್ ಫಾರ್ ಯು. ಹೇಳಿ ಅಂಕಲ್. ಏನಮ್ಮ ಗುಡ್ ನ್ಯೂಸ್ ಅಲ್ಲ, ನೀನು ಎಕ್ಸೈಟ್ ಆಗ್ತಾ ಇಲ್ಲ? ಕೇಳಿಸ್ಕೊಳ್ತಿದ್ದೀನಿ, ಹೇಳಿ ಅಂಕಲ್. ತುಂಬಾ ಸಂತೋಷ ಸುದ್ದಿ ಕಣಮ್ಮ. ನೀನ್ ನಾದ್ನಿ ಫೋಟೋನ ನನ್ನ ಹೆಂಡತಿಗೆ, ರಾಹುಲ್ಗೆ ಎಲ್ಲರಿಗೂ ಕಳಿಸ್ದೆ. ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ರು ಕಣಮ್ಮ. ಅದರಲ್ಲೂ ನಮ್ಮ ಚಾರು ಗಂಡನ ತಂಗಿ ಅಂದಾಗ ಅವರಿಂದ ಬೇರೆ ಪ್ರಶ್ನೆನೇ ಇಲ್ಲ. ಇನ್ನೊಂದು ವಿಷಯ ಗೊತ್ತಾ, ನನ್ನ ಹೆಂಡತಿ ಅಂತೂ ಜಾಸ್ತಿ ತಡ ಮಾಡೋದು ಬೇಡ, ಅವ್ರು ಯಾವತ್ತು ಹೇಳ್ತಾರೋ ಅವತ್ತೇ ಮದುವೆ ಮಾಡಿ ಸೊಸೆನ ಬೇಗನೆ ಮನೆಗೆ ಕರ್ಕೊಂಬರೋಣ ಅಂತ ಹೇಳ್ತಾ ಇದ್ದಾಳೆ. ವಿಷಯ ಏನಂದ್ರೆ, ನೀ ಸೇರಿದ ಮನೆ ಬಗ್ಗೆ ನಿಮ್ಮಪ್ಪ ಜಯಶಂಕರ್ ತುಂಬ ಹೇಳಿದ್ದಾನೆ. ಅದರಲ್ಲೂ ನೀ ಸೆಲೆಕ್ಟ್ ಮಾಡಿದ ಹುಡುಗಿ ನಿಮ್ಮ ಮನೆಯಿಂದ ಹೆಣ್ಣು ತರ್ತಾ ಇದೀವಿ ಅಂದರೆ ಖುಷಿ ಅಲ್ವೇನಮ್ಮ? ಅದಕ್ಕೆ ನಮ್ಮ ರಾಹುಲ್ ಜಾತಕನ ಕಳಿಸಿದ್ದೀನಮ್ಮ. ಮುಂದಿನ ಮಾತುಕತೆಯಲ್ಲಿ ಯಾವಾಗ ಇಟ್ಕೊಳ್ಳೋಣ? ಹೇಳ್ತೀನಿ ಅಂಕಲ್. ಮಾವ ಆಚೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಸುದ್ದಿ ಮುಟ್ಟಿಸ್ತೀನಿ. ಅವರು ಜಾತಕ ನೋಡಿ ಹೇಳ್ತಾರೆ. ಓಕೆ ಚಾರು, ಆದಷ್ಟು ಬೇಗ ಒಳ್ಳೆ ಸುದ್ದಿ ಬರಲಿ ಅಂತ ಕಾಯ್ತಾ ಇರ್ತೀನಿ. ಗುಡ್ ನೈಟ್ ಅಂಕಲ್. ಸಂತೋಷದ ಸುದ್ದಿ ಇದೆಲ್ಲ ಎಲ್ಲರೂ ಮುಂದೆ ಹೋಗಿ ಹೇಳೋಣ ಅಂದ್ರೆ ಇದು ಸರಿಯಾದ ಸಮಯನೂ ಅಲ್ಲ, ಸಂದರ್ಭನೂ ಅಲ್ಲ. ಅದರಲ್ಲೂ ಇದನ್ನು ಹೋಗಿ ಹೇಳಿದ್ರು ಕೇಳೋರ ನೋವು ಕೊಡ್ತಿದ್ದಾರೆ ಅಂದಾಗ ಯಾರಿಗೆ ಹೇಳಿ?